ವಾಟ್ ಈಸ್ ಅಪ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಗೈಸ್. ಏನು ಗೊತ್ತಾ, ಇವಾಗ ಹೊಸದಾಗಿ ಮಧ್ಯಾಹ್ನ 2 ಗಂಟೆ ಟೈಮು ಎದ್ಬಿಟ್ಟು ಇವಾಗ ಡ್ಯೂಟಿಗೆ ಹೋಗ್ತಾ ಇದ್ದೀನಿ. ಡ್ಯೂಟಿ ಇನ್ನೊಂದು 8 ನಿಮಿಷ ಐತೆ. ಏನಿಲ್ಲೇ ಪಕ್ಕದೊಳಗೆ ಇರೋದು, ಹೋಗ್ಬಿಟ್ಟು ಚೆಕ್ ಇನ್ ಮಾಡಬೇಕು. ಆಮೇಲೆ ಇವತ್ತೇನೋ ಅಷ್ಟೊಂದೇನು ಬಿಸಿಲಿಲ್ಲ, ಬಿಸಿಲು ಇಷ್ಟೇ ಇರಬೇಕು. ಇಷ್ಟೇ ಇದ್ರೆ ಆರಾಮ ಮಾಡೋದು. ಬಿಸಿಲು ಹೆವಿ ನೆತ್ತಿಗೆ ಹೊಡಿತೈತೆ ಅಂದ್ಕೊಳ್ರಿ. ಇವತ್ತೇನೋ ಗೊತ್ತಿಲ್ಲ, ಸ್ವಲ್ಪ ಕಡಿಮೆ ಐತೆ. ಸೊ ಅದಕ್ಕೆ ಇವಾಗ ಹೋಗೋಣ. ಬಂದ ನೋಡ್ರಿ ಅವನು, ಹೆಂಗೋ ನೋಡ್ರಿ ಅವನು. ಆರ್ಡ್ರ್ ಕೊಟ್ಬಿಟ್ಟು ಆರ್ಡ್ರ್ ಅಂತೀನಿ, ಅಲ್ಲ ಚಿಕ್ಕಿನಾಗ ಫಸ್ಟು ಗಾಯ್ಸ್. ನನ್ನ ಮಕ್ಕಳು ಹೆಂಗೆ ಗೊತ್ತಾ, ಕಾಸಿರುತ್ತೆ. IPL ಅಲ್ಲಿ ಬೆಟ್ಟಿಂಗ್ ಆಡೋಕ್ಕೆಲ್ಲ ಕಾಸಿರುತ್ತೆ. ನಮ್ಗೇನೋ ಒಂದು ಕೊಡ್ಸ್ರೋ ಅಂದ್ರೆ ಕಾಸಿರಲ್ಲ. ಇವ್ರಿಗೆ ನೋಡ್ರಿ ಮಕ್ಕ ನೋಡ್ಕೊಳ್ರಿ, ಕತ್ತಲ್ಲಿ ಸ್ವಲ್ಪ ಕಪ್ಪು ಕಾಣಿಸ್ತಾವ. ನಾನು ಇರೋದೇ ಕಲರ್ ಕಪ್ಪಗೆ. ಎಲ್ಲ IPLಗೆ ಹಾಕ್ಬಿಡೋದು, 0 ರೂಪೀಸ್ ಮಾಡ್ಕೊಬಿಡೋದು, ನಮಗೆ ತೋರಿಸ್ಬಿಡೋದು. ಗಾಯ್ಸ್, ಒಂದ್ ರೂಪಾಯಿ ಹೆಲ್ಪ್ ಮಾಡಲ್ಲ ನೋಡ್ರಿ ಇವರೆಲ್ಲ. ಎಲ್ಲಿಗೆ ಹೋಗೋಣ ಮಾಮ್ ಮಗ ತರ್ಸೋ. ಸೊ ಗಾಯ್ಸ್, ಟೈಮು 10:25. ಆರ್ಡ್ರ್ ಕೊಟ್ಕೊಂಡು ಇಲ್ಲಿ ನೋಡ್ತಾ ಇದ್ದೀರಾ ಗೊತ್ತಾ, ದೇವರು ನಾಳೆ ಇಲ್ಲಿ ಊರಪ್ಪ ಇದೆ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ನೋಡಿ. ಫುಲ್ಲು ನಾಳೆ ಎಲ್ಲ ಫುಲ್ಲು ಮಟನ್ ಊಟ ಇಲ್ಲೆಲ್ಲ. ಈ ಫುಲ್ಲು ಜಾತ್ರೆ ಅನ್ಕೊಳ್ರಿ ನಾಳೆ. ಇವ್ರ ಮನೆ ಬೇರೆ ಇಲ್ಲೇ ಇರೋದು. ಏನಾಗ ನಾಳೆ ಹೆಂಗೆ ಬರ್ತಾ ಇಲ್ಲ. ಓ ಅಣ್ಣ ಅಂತೂ ನಾಳೆ ಫುಲ್ಲು ಬಿಡ್ರಿ ಜಾತ್ರೆ. ಬ್ಲಾಗ್ ಬೇರೆ ಮಾಡಿಲ್ಲ ಬೆಳಗ್ಗೆ ಸ್ಟಾರ್ಟ್ ಮಾಡ್ದ ಒಂದು ಬ್ಲಾಗ್ನ, ಮಧ್ಯಾಹ್ನ ಸ್ಟಾರ್ಟ್ ಮಾಡ್ದ ಒಂದು ಬ್ಲಾಗ್ನ. ಟೈಮು 10:26 ಆಗೈತೆ. ಇವಾಗ ಮಾಡ್ತಾ ಇದ್ದೀನಿ ಬ್ಲಾಗ್. ನೋಡ್ರಿ ಯಾವ ತರ ಕಲರ್ ಲೈಟಿಂಗ್ ಎಲ್ಲ ಹಾಕ್ತಿದ್ದಾರೆ. ನಿನ್ನೆ ಇಲ್ಲಿ ರಾಮನವಮಿ ಮಾಡಿದ್ರು. ನಿನ್ನೆ ತಾನೆ, ನಿನ್ನೆ ರಾಮನವಮಿ ಮಾಡಿದ್ರು. ಇವಾಗ ಮತ್ತೆ ಇನ್ನ ಡ್ಯೂಟಿ ಮುಗ್ದಿಲ್ಲ, 2 ಗಂಟೆ ಗಂಟ ಮಾಡ್ಬೇಕು ಡ್ಯೂಟಿ. ಎಷ್ಟು ಆರ್ಡ್ರ್ ಹೊಡೆದೆ? ಯಾಕೆ? ಇನ್ನು 80 ರೂಪಾಯಿ ಬೇಕು. ಹೊಡಿ ಆಗುತ್ತೆ. ಆಗುತ್ತೆ. ಆಲೆ ಬಂದು 20 ನಿಮಿಷ ಆಯ್ತು. ಗಾಯ್ಸ್ ಹೆಂಗಿದ್ದಾರೆ ಜನ? ಗಾಯ್ಸ್ ಕರೆಕ್ಟಾಗಿ ಟೈಮ್ 12:01 ಆಯಿತು. ಇವತ್ತಿನ ಡ್ಯೂಟಿ ಮುಗಿಸ್ಕೊಂಡು ಇವಾಗ ಊಟ ಮಾಡೋಕೆ ಹೋಗ್ಬೇಕು ಅಂದ್ಬಿಟ್ಟು ಒಬ್ಬನೇ ಹೋಗ್ತಾ ಇದ್ದೆ ಇವಾಗ. ಲೈಕ್ ಗಣೇಶ ಮತ್ತು ಕಿಶೋರ್ ಅವರೆಲ್ಲ ಏನೋ ಫಂಕ್ಷನ್ಗೆ ಹೋಗಿದ್ರು, ಮುಗಿಸ್ಕೊಂಡು ಮನೆಗೆ ಹೋದರು. ಆಮೇಲೆ ಇವನು ಗೌತಮಂಗೆ ಕರೆದೆ. ಅವನು ಇಲ್ಲ ಮ್ಯಾಮ್ ನಿದ್ದೆ ಬರ್ತೈತೆ ಹೀಗೆ ಅಂತ ತಲೆಗೆ ಬಿಟ್ಟ. ಸರಿ ಹೋಗ್ಬಿಟ್ಟು ಅವನು ಕಳಿಸ್ದೆ. ಲಾಸ್ಟ್ ಒಂದ್ಸಲಿ ಗೋಕುಲ್ನ ಕೇಳೋಣ ಅಂದ್ಬಿಟ್ಟು ಕೇಳಿದೆ. ಸರಿ ಬಾ ಅಂತ ಕರೆದಿದ್ದಾನೆ. ಸೊ ಅದಕ್ಕೆ ಹೋಗಿ ಗೋಕುಲ್ನ ಪಿಕಪ್ ಮಾಡಿಬಿಟ್ಟು ಹೋಗೋಣ ಊಟ ಮಾಡೋಕ್ಕೆ. ನೋಡಿ ಗಾಯ್ಸ್, ದೊಡ್ಡ ಮನುಷ್ಯರು ಹೆಂಗಿದ್ದಾರೆ. ಪಿಕಪ್ ಮಾಡಕ್ಕೆ ಇಲ್ಲಿ ಗಂಟ ಬರ್ಬೇಕು ನಾನು. ಅದು ಹಂಗೆ ಕ್ಯಾನ್ಸಲ್ ಮಾಡ್ಕೊಳ್ರಿ. ಇಲ್ಲಿ ಗಂಟ ಬರ್ಬೇಕು. ಗಾಯ್ಸ್ ಹೋಗ್ತಾ ಇದ್ದವನು ಮತ್ತೆ ಕರ್ಸ್ಬಿಟ್ಟು ಅವನೇನೋ ಜೆಪ್ಟೋದಲ್ಲಿ ಆರ್ಡರ್ ಮಾಡಿದ್ದಂತೆ. ಸೊ ಅದಕ್ಕೆ ಇವಾಗ ಬಂದಿರೋರು ಹೋಗ್ತಾ ಇದ್ವಿ, ಕ್ಯಾನ್ಸಲ್ ಮಾಡು ಅಂತ. ಇನ್ನೇನು ಹೋಗಿ ಕ್ಯಾನ್ಸಲ್ ಮಾಡು ಅಂತ ಹೇಳ್ಬೇಕಿತ್ತು. ರೋಡ್ ಎಂಟ್ರೆನ್ಸಲ್ಲಿ ಬಂದರು. ಸೊ ಅದಕ್ಕೆ ಇಸ್ಕೊಂಡು ನಂಗೊಂದು ಜ್ಯೂಸ್ ಕೊಟ್ಟಿದ್ದಾನೆ. ಐಟಮ್ ಮನೆಗೆ ಹೋಗ್ಬಿಟ್ಟು ಬರ್ತಾನೆ, ಹೋಗೋಣ ಊಟ ಮಾಡೋಕ್ಕೆ. ಹೊಟ್ಟೆ ಹಸಿತಾ ಇದೆ ಗಾಯ್ಸ್, ಊಟನೇ ಮಾಡಿಲ್ಲ. ಗಾಯ್ಸ್ ಫೈನಲಿ ಬಂದಿದೆ ಊಟ. ತಿನ್ಕೊಂಡು ಅಯ್ಯೋ ಝೂಮ್ ಆಗ್ತಾ ಇದೆ. ಇವಾಗ ತಿನ್ಕೊಂಡು ಕೂಡ ಎಲ್ಗೋಗ್ಬೇಕು ಅಂತ. ಗಾಯ್ಸ್ ಏನು ಗೊತ್ತಾ, ಇವಾಗ ಹಂಗೆ ಸುತ್ತಾಡ್ಕೊಂಡು ಮಾರ್ಕೆಟ್ ಗಂಟ ಬಂದ್ವಿ. ಆ್ಯಂಡ್ ಇವಾಗ ಮತ್ತೆ ವಾಪಸ್ ಹೋಗ್ಬೇಕು ಅಂದ್ಕೊಂಡು ವಾಪಸ್ ಹೋಗ್ತಾ ಇದ್ದೀವಿ. ಏನ್ ವಾಟ್ ಟು ಡು ವಾಟ್ ನಾಟ್ ಟು ಡು ಅಷ್ಟೇ ಆಗಿರೋದು ಕತೆ. ಏನ್ ಮಾಡ್ಬೇಕು ಏನೋ. ಬೆಂಗಳೂರು ಬೆಳಗ್ಗೆ ಹೊತ್ತಲ್ಲಿ ಈ ತರ ಇದ್ದಿದ್ರೆ ಇದಕ್ಕಿಂತ ಬ್ಯೂಟಿಫುಲ್ ಸಿಟಿ ಬೇರೆ ಯಾವ್ದು ಇರ್ತಾ ಇರಲಿಲ್ಲ. ಇವಾಗ್ಲೂ ಬ್ಯೂಟಿಫುಲ್, ತುಂಬಾ ಬ್ಯೂಟಿಫುಲ್ಲೇ. ಅದೇ ಟ್ರಾಫಿಕ್ ಇಂದ ಸ್ವಲ್ಪ ಬೇಜಾರಷ್ಟೇ. ಸಾಯ್ಬೇಕು ಟ್ರಾಫಿಕ್.
ಗಾಯ್ಸ್ ಬೆಳಗ್ಗೆ ಹೊತ್ತಲ್ಲೆಲ್ಲ ಈ ತರ ಯಾವತ್ತನ ನೋಡಿದೀರಾ? ಲಾಕ್ಡೌನ್ ಬಿಟ್ರೆ ಲಾಕ್ಡೌನ್ ಅಲ್ಲಿ ಈ ತರ ಇರ್ತೈತೆ ಅಷ್ಟೇ. ಅದ್ ಬಿಟ್ರೆ ಈ ತರ ಎಲ್ಲ ನಾನು ಬೆಂಗಳೂರೇ ನೋಡಿಲ್ಲ ಬೆಳಗ್ಗೆ ಹೊತ್ತಲ್ಲಿ. ಅವಾಗ ಇರ್ತೈತಂತೆ ನಮ್ಮ ಅಪ್ಪನ ಕಾಲದಲ್ಲಿ. ಅವಾಗ ಯಾವ ಗಾಡಿಗಳಿತ್ತು? ಇತ್ತು ಗಾಡಿಗಳು ಅಷ್ಟೊಂದಿಲ್ಲ, ಬಿಲ್ಡಿಂಗ್ ಗಾಯ್ಸ್ ಹಂಗೆ ಸುತ್ತಾಡ್ಕೊಂಡು ನೋಡ್ತಾ ಇದೀರಾ. ವಿಪುರಂ ಇಲ್ಲಿದೆ, ಅಲ್ಲಂತೂ ಹೋಗಲ್ಲ, ಬೇಜಾರ್ ಹಾಕ್ಬಿಡ್ತೀನಿ ಅಲ್ಲಿ ಹೋಗಿ ಹೋಗಿ ಹೋಗಿ. ಏಯ್ ನನ್ ಕ್ಯಾಪ್ ಇಲ್ಲೋ, ಗೊತ್ತಿಲ್ಲ ಐ ಕ್ಯಾಪ್ ಇಲ್ಲಲ್ಲೋ. ದಿನ ತಂದೈತೆ ಕಾಣ. ಗಾಯ್ಸ್ ಏನ್ ಗೊತ್ತಾ, ಅಲ್ಲಿ ಪೆಟ್ರೋಲ್ ಖಾಲಿ ಆಗುತ್ತೆ, ಪೆಟ್ರೋಲ್ ಹಾಕ್ಸ್ಬೇಕು ಅಂತ ಹೇಳಿದೆ. ಮುಂದೆ ಎಲ್ಲ ಐತೆ ನಡಿ, ಬೇಜಾನ್ ಕಡೆ ಐತೆ ಪೆಟ್ರೋಲ್ ಬಂಕ್, ನಡಿ ನಡಿ ಅಂತ ಕರ್ಕೊಂಡ್ ಬಂದ. ಒಂದ್ ಕಡೆ ಪೆಟ್ರೋಲ್ ಬಂಕ್ ಇಲ್ಲ. ಎಲ್ಲೋದ್ವಿ ಗೊತ್ತಾ? ಫಸ್ಟ್ ಕೊಟ್ಟಿಗೆರೆಗೆ ಹೋದ್ವಿ, ಕೊಟ್ಟಿಗೆರೆಯಿಂದ ಬನ್ನಾರ್ಘಾಟಾಗೆ ಬಂದ್ಬಿಟ್ಟಿದೀವಿ. ಇನ್ನ ಬಂಕ್ ಸಿಕ್ಕಿಲ್ಲ. ಮುಂದೆ ಐತೆ ಅಂತ ಕರ್ಕೊಂಡು ಹೋಗ್ತಾ ಇದ್ದಾನೆ. ಪೆಟ್ರೋಲ್ ಖಾಲಿ ಅಂದ್ರೆ ಇವಾಗ ಈ ರೋಡಲ್ಲಿ ಯಾರು ಹೊಡಿತಾರೆ? ನಮಗ್ ಟೋ ಹೊಡಿತಾರೆ, ಯಾರು ಬರ್ತಾರೆ? ಈ ಉಚಿತ ಮಗನ್ ಸಾಹಸ ಮಾಡ್ಬಿಟ್ಟು ಒಂದಲ್ಲ ಹೇಳಲ್ಲಪ್ಪ ನನಗಂತೂ. ಜಿಗಣಿ ಕುಡಿಯೋಣ ಅಷ್ಟೇ ತಲೆಗೆ. ಬನ್ನರ್ಘಟ್ಟದಲ್ಲಿ ಇರೋದ್ರೆ ಜಿಗಣಿಗೆ ಹೋಗೋಣ ಅಂತೆ. ತಮಿಳ್ನಾಡಿಗೆ ಕರ್ಕೊಂಡು ಹೋಗ್ಬಿಡ್ತಾನೆ ಗೈಸ್. ನಾವು ಬಿಟ್ರೆ ಪೆಟ್ರೋಲ್ ಇಲ್ಲಲ್ಲ. ನಡಿ ನನ್ನ ಮನೆಗೆ ಏನ್ ಡವ್ವು ಗೈಸ್, ನಮಗ ಅವೆಲ್ಲ ಗೊತ್ತಿಲ್ಲ ಗೈಸ್, ನಮಗ ಅವೆಲ್ಲ ಗೊತ್ತಿಲ್ಲ. ಯಾರು ನೀನು? ಗಾಯ್ಸ್ ಬಂಕ್ ಎಲ್ಲ ಸಿಕ್ಕಿಲ್ಲ ಅಂದ್ರೆ ಸೀರಿಯಸ್ ಅದು ಗೋಕುಲ್ ಕೈಲೇ ತಳ್ಳಿಸ್ತೀನಿ. ಇವಾಗ ಅನ್ನಾಪುರ ಗಂಟನು ಕುತ್ಕೊಂತೀನಿ, ನಾನು ಮಲ್ಕೊಂದಿನ ಗಾಡಿ ಮೇಲೆ ತಳ್ಳು ಅಂತೀನಿ ಇವ್ನಿಗೆ. ನಾನು ಗಾಡಿ ಹತ್ಕೊಂಡು ಸೀದಾ ಬಿಡ್ತೀನಿ. ಬಾ ಬಿಡೋ ತರನೇ ಇದೆಯಾ? ಇದಕ್ಕೆ ಸುಮ್ಮನೆ ಕ್ರಾಶ್ಗೆ ಹೋಗೋದಾಗಿ ನಾನು ಹೇಳಿ. ಗಾಯ್ಸ್ ಫೈನಲಿ ಸಿಕ್ತು ಬಂಕು. ಪೆಟ್ರೋಲ್ ಹಾಕ್ಸ್ಕೊಂಡು 50 ರೂಪೀಸ್ ಹಾಕ್ಸ್ಕೊಂಡು ಹೋಗ್ತಾ ಇದೀವಿ ನೋಡ್ರಿ. ನಾ ಎಂಡಲ್ಲೇ ಐತೆ ಹಾಕ್ಸ್ಕೊಂಡು ಇವಾಗ ಹೋಗ್ತಾ ಇದೀವಿ. ಬನ್ನಾರ್ಘಟ್ಟದಿಂದ ಸೀದಾ ಹೋಗ್ಬೇಕು ಇವಾಗ ನಮ್ಮ ಬೇರೆಗೆ. ಖಾಲಿ ರೋಡ್, ಈ ಕಡೆ ಕಾಡು, ಆ ಕಡೆ ಕಾಡು. ಇವನು ಕಾಡು ಮನುಷ್ಯ ಹೋಗೋಣ. ಗೈಸ್ ಈ ನನ್ನ ಮಗನ ಸಾಹಸ ಮಾಡ್ಬಿಟ್ಟು ಒಂದಲ್ಲ ಎರಡಲ್ಲ ಒಯ್ದಾನ ಇವಾಗ ಮನೆಗೆ. ಹೋಗ್ಲಿ, ಹೆಂಗೋ ನೋಡ್ರಿ ಹೆಂಗೋ ನೋಡ್ರಿ ಹೋಗ್ಲಿ ಮನೆಗೆ. ನಾವು ಇವಾಗ ಮನೆಗೆ ಹೋಗೋಣ ಫಸ್ಟು. ಗೈಸ್ ಲಿಟ್ರಲಿ ಒಂದೇ ಒಂದು ಟೀಗೋಸ್ಕರ ಎಷ್ಟೆಲ್ಲ ಓಡಾಡಿಸ್ದೆ ಗೊತ್ತಾ ಅವನು. ಲಾಸ್ಟಿಗೂ ಅಷ್ಟು ಓಡಾಡಿಕ್ಕೂ ಲಾಸ್ಟಿಗೆ ಒಂದು ಟೀ ಸಿಕ್ಕಿಲ್ಲ ನಮಗೆ. ವಾಪಸ್ ಮನೆಗೆ ಹೋಗ್ತಾ ಇದೀವಿ ಖಾಲಿ. 50 ರೂಪಾಯಿ ಫ್ಯೂಲ್ ಹಾಕ್ಸ್ಕೊಂಡು ಬಿಟ್ಟು ಇವನಿಗೆ ಇವಾಗ ಹೋಗ್ತಾ ಇರೋದು ಮನೆಗೆ. ಸೊ ಗೈಸ್ ಇವತ್ತಿನ ಬ್ಲಾಗ್ ಇಲ್ಲೇ ಎಂಡ್ ಮಾಡೋಣ. ಐ ಹೋಪ್ ಈ ಬ್ಲಾಗ್ ಎಲ್ಲರಿಗೂ ಇಷ್ಟ ಆಗಿರುತ್ತೆ. ಯಾರ್ಯಾರು ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಟೇಕ್ ಕೇರ್, ಬಾಯ್.